ಎಸ್, ಸ್ಟಾರ್ಟ್ ಮಾಡೋಣ. ಮುಂದೆ ಲಾಸ್ಟ್ ನಾವು ಎಲ್ಲಿ ತನಕ ನೋಡಿದ್ವಿ, ಬೇರೆ ಬೇರೆ ಸ್ಕೀಮ್ಸು ಇನಿಷಿಯೇಟಿವ್ಸನ್ನು ಒಂದು ಟೇಬಲ್ ಇತ್ತು, ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಓವರ್ ಆಲ್ ಆಗಿ. ಈಗ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ರಿಡಕ್ಷನ್, ಬಹು ಆಯಾಮದ ಬಡತನ ಅಂತ ಏನು ಕರಿತೇವೆ ನಾವು, ಮಲ್ಟಿ ಡೈಮೆನ್ಷನಲ್ ಪವರ್ಟಿ. ನೀತಿ ಆಯೋಗದ ಒಂದು ಎಸ್ಟಿಮೇಷನ್ ಪ್ರಕಾರ ಈ ಬಹು ಆಯಾಮದ ಬಡತನ ತುಂಬ ಸಿಗ್ನಿಫಿಕೆಂಟ್ ಆಗಿ ರೆಡ್ಯೂಸ್ ಆಗಿದೆ. ಅರೌಂಡ್ 24.8 crore people moved out of MPI between 2013-14 and 22-23, 2013-14, 22-23 ಈ ಒಂದು ಅವಧಿಯಲ್ಲಿ ಸುಮಾರು 24.8 ಇಷ್ಟು ಅಂದರೆ ಅಷ್ಟು ಕೋಟಿ ಜನ ಈ ಬಹು ಆಯಾಮದ ಬಡತನದಿಂದ ಹೊರಗೆ ಬಂದಿದ್ದಾರೆ. ನೀತಿ ಆಯೋಗದ ಅಪ್ಡೇಟೆಡ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಪ್ರಕಾರ ಇಂಡಿಯಾಸ್ ಹೆಡ್ ಕೌಂಟ್ ಪವರ್ಟಿ ರೇಷಿಯೋ ಹ್ಯಾಸ್ ಡ್ರಾಪ್ಡ್ ಸಿಗ್ನಿಫಿಕೆಂಟ್ಲಿ ಫರ್ದರ್. ಹೆಡ್ ಕೌಂಟ್ ಪವರ್ಟಿ ಏನಿರಬಹುದು ತಿಳ್ಕೊಂಡು ಸರ್ಚ್ ಮಾಡಿ ನೋಡಿ. ಏನು ಹೆಡ್ ಕೌಂಟ್ ಪವರ್ಟಿ ಅಂತಂದರೆ, ಸಿಂಪಲ್ ಆಗಿ ಸರ್ಚ್ ಮಾಡಿ ನೋಡಿ, ಇನ್ ಸಿಂಪಲ್ ವರ್ಡ್ಸ್ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಹೆಡ್ ಕೌಂಟ್ ಪವರ್ಟಿ ಸಿಂಪಲ್ ಆಗೇ ಪವರ್ಟಿಗೂ ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ ನೋಡೋಣ, ಚೆಕ್ ಮಾಡಿ. ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲಿ ಪುವರ್ ಪೀಪಲ್ ಹ್ಯಾಸ್ ಡ್ರಾಪ್ಡ್ ಬಿಲೋ 11% ನ್ಯಾಷನಲಿ. ರೂರಲ್ ಪವರ್ಟಿ ರಿಜಿಸ್ಟರ್ ಸ್ಟೀಪೆಸ್ಟ್ ಡಿಕ್ಲೈನ್. ಹಾಗಾಗಿ ಈಗ ದೊಡ್ಡ ಪ್ರಮಾಣದಲ್ಲಿ ಬಡತನ ಕಡಿಮೆ ಆಗಿದೆ ಅನ್ನೋದು ನೀತಿ ಆಯೋಗದ ಒಂದು ವರದಿ, ಅದರ ಎಸ್ಟಿಮೇಷನ್. ಮತ್ತು SDG ಮೊದಲನೇ ಗೋಲ್ ಏನಿತ್ತು, ಇಂಡಿಯಾ ಇಂಪ್ರೂವ್ಡ್ ಇನ್ SDG ಗೋಲ್ 1 ಇಂಡಿಕೇಟರ್ಸ್ ರಿಲೇಟೆಡ್ ಟು ಪವರ್ಟಿ ರಿಡಕ್ಷನ್. ಪವರ್ಟಿ ರಿಡಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಭಾರತದ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳಬಹುದು. ಮತ್ತು ರೀಸೆಂಟಾಗಿ ಡಿಬೇಟ್ಗಳು ನಡೀತಾ ಇರುತ್ತೆ ವೆಲ್ಫೇರ್ ಸ್ಕೀಮ್ನ ಬಗ್ಗೆ. ಹಿಂದಿನ ವಿಡಿಯೋದಲ್ಲೂ ನಾವು ಅದನ್ನು ನೋಡಿದ್ದೀವಿ. ರೀಸೆಂಟ್ ಪಾಲಿಸಿ ಡಿಬೇಟ್ಸ್ ಎಂಫಸೈಸ್ ಟಾರ್ಗೆಟೆಡ್ ವೆಲ್ಫೇರ್. ಉದ್ದೇಶಿತ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಸ್ಕೀಮ್ನ ಬೆನಿಫಿಟ್ ಸಿಗಬೇಕು, ಸಬ್ಸಿಡಿಗಳು ಎಫಿಷಿಯೆಂಟ್ ಆಗಿ ಇಂಪ್ಲಿಮೆಂಟ್ ಆಗಬೇಕು, ಮತ್ತು ಬ್ಯಾಲೆನ್ಸಿಂಗ್ ವೆಲ್ಫೇರ್ ವಿತ್ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್. ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಸಾರಿ ಡಿಬೇಟ್ ಮತ್ತು ಕೆಲವೊಂದು ವರದಿಗಳು ಬಂದಿತ್ತು ಇದ್ರ ಬಗ್ಗೆ. ಬೇರೆ ಬೇರೆ ನ್ಯೂಸ್ ಪೇಪರಲ್ಲೂ ಬರ್ತಾ ಇರುತ್ತೆ, ಈಗಲೂ ಸಹ ಬರ್ತಾ ಇರುತ್ತೆ, ನೀವು ನೋಡಬಹುದು. ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ಆವಾಗವಾಗ ತಿಂಗಳಲ್ಲಿ 1-2 ಹೆಚ್ಚೆಚ್ಚು ಈ ಥರ ಒಂದು ಡಿಬೇಟ್ ಅಂತ ಸಹ ಒಂದಿರುತ್ತೆ ವಾರ. ಆ ಸಂದರ್ಭದಲ್ಲಿ ಈಗ ಚೇಂಜ್ ಆಗಿರಬಹುದು, ಕೆಲವೊಂದು ಸಾರಿ ನೋಡಿ ಚೆಕ್ ಮಾಡಿ. ಆದರೆ ಹಿಂದೂ ಪೇಪರ್ ಓದಿ, ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಡಿಬೇಟ್ಗಳು ಯಾವುದ್ಯಾವ್ದ್ರ ಬಗ್ಗೆ, ಉದ್ದೇಶಿತ ವ್ಯಕ್ತಿಗಳಿಗೆ ಸಿಗ್ತಾ ಇದೆಯಾ, ಮತ್ತು ಎಫಿಷಿಯೆಂಟಾಗಿ ಹೇಗೆ ಇದನ್ನು ತರುವುದು ನಾವು ಇನ್ನಷ್ಟು, ಮತ್ತು ಇನ್ವೆಸ್ಟ್ಮೆಂಟ್, ಒಂದು ಕಡೆ ವೆಲ್ಫೇರ್ ಬೇಕು, ಇನ್ನೊಂದು ಕಡೆ ಎಜುಕೇಷನ್ನು ಹೆಲ್ತ್ ಕೇರಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು, ಆ ಸೆಕ್ಟರ್ಗಳಲ್ಲಿ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು. ಮತ್ತು ಈಗೀಗ ಏನಾಗ್ತಾ ಇದೆ, ಇನ್ಫಾರ್ಮಲ್ ವರ್ಕರ್ಸ್. ಇನ್ಫಾರ್ಮಲ್ ಅಂತಂದರೆ ಏನಿರಬಹುದು, ಅನೌಪಚಾರಿಕ ವಲಯ ಅಂತ ಕರಿತೇವೆ. ಇದ್ರ ಜೊತೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅನ್ನೋದು ಸಹ ಲಿಂಕ್ ಆಗ್ತಾ ಹೋಗುತ್ತೆ, ಅಸಂಘಟಿತ ವಲಯ. ಗಿಗ್ ವರ್ಕರ್ಸ್, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್, ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಅಂತ ಕರಿತೇವೆ. ಇವರೆಲ್ಲ ಸೋಷಲ್ ಸೆಕ್ಯೂರಿಟಿಯನ್ನು ಪಡ್ಕೊಂಡಿರೋದಿಲ್ಲ ಎಷ್ಟೋ ಸಾರಿ. ಪೆನ್ಷನ್ನು, ರಿಜಿಸ್ಟ್ರೇಷನ್ನು ಅಥವಾ PF ಸರಿಯಾಗಿ ಇಂತಹ ಕಾರ್ಮಿಕರಿಗೆ ಸಿಗ್ತಾ ಇರೋದಿಲ್ಲ. ಇನ್ನು ಮೈಗ್ರೆಂಟ್ ಲೇಬರ್ಸ್, ಇವರನ್ನೆಲ್ಲ ಈಗ ಸರ್ಕಾರ ಇವರಿಗೂ ಸಹ PFಗಳು ಅಥವಾ ರಿಜಿಸ್ಟ್ರೇಷನ್ನು, ಸ್ಯಾಲ್ರಿ ಸರಿಯಾಗಿ ಸಿಗಬೇಕು. ಇ-ಶ್ರಮ್ ಪೋರ್ಟಲ್ ಅಂತ ಬಂದಿದೆ ಸರ್ಕಾರದ್ದು, ಆ ಇ-ಶ್ರಮ್ ಪೋರ್ಟಲಲ್ಲಿ ಇಂಟಿಗ್ರೇಟ್ ಮಾಡಲಿಕ್ಕೆ ಹೊರಡ್ತಾ ಇದೆ. ಸೋಷಲ್ ಸೆಕ್ಯೂರಿಟಿ ಅನ್ನೋದು ಈಗ ಯಾರು ಪ್ರತಿದಿನ ಆಫೀಸಿಗೆ ಹೋಗಿ ಪ್ರೈವೇಟ್ ಅಥವಾ ಪಬ್ಲಿಕ್ ಸೆಕ್ಟರ್, ಗೌರ್ಮೆಂಟ್ ಜಾಬ್ ಅಥವಾ ಯಾವುದೋ ಕಂಪ್ನಿಲಿ ದುಡಿತಾ ಇರೋರು, ಅವರಿಗೆ ಹೇಗೆ ಒಂದು ಸೋಷಲ್ ಸೆಕ್ಯೂರಿಟಿ ಇರುತ್ತೋ ಅದೇ ಥರನೇ ಈ ರೀತಿ ಗಿಗ್ ವರ್ಕರ್ಸು, ಇನ್ಫಾರ್ಮಲ್ ವರ್ಕರ್ಸು, ಇವರಿಗೂ ಸಹ ಸೋಷಲ್ ಸೆಕ್ಯೂರಿಟಿ ಬೇಕು. ಅದು ಸರ್ಕಾರದ ಉದ್ದೇಶ. ಸೋಷಲ್ ಸೆಕ್ಯೂರಿಟಿ ಅಂತಂದರೆ ಏನು ಅಂತ ಗೊತ್ತಿದೆ ಅಲ್ವಾ, ಸಾಮಾಜಿಕ ಭದ್ರತೆ. ಏನು ಹಾಗಂತಂದರೆ ಪೆನ್ಷನ್ ಸ್ಕೀಮ್ಗಳು ಅಲ್ವಾ. ಅಂದರೆ ಇಲ್ಲಿ ತನಕ ದುಡಿತಾ ಇರಬೇಕಾದ್ರೆ ಹಣ ಬರ್ತಾ ಇರುತ್ತೆ, ರಿಟೈರ್ಡ್ ಆದಮೇಲೂ ಅಂದರೆ ನಿವೃತ್ತಿ ಪಡೆದ ಮೇಲೂ ಸಹ ಜೀವನಕ್ಕೆ ಏನು ಆಧಾರ, ಜೀವನವನ್ನು ಹೇಗೆ ನಡೆಸೋದು, ಸೋಷಲ್ ಸೆಕ್ಯೂರಿಟಿ ಅದು ಮುಖ್ಯವಾಗಿ ನಾವು ನೋಡ್ಬೋದು. UPSC ಲೆವೆಲಲ್ಲಿ ಕೆಲವೊಂದು ಡಿಬೇಟ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ಇಲ್ಲೇ ಕೆಲವೊಂದು ಪಾಯಿಂಟ್ಗಳನ್ನು ಮಾತ್ರ ನಾನು ಕೊಟ್ಟಿದ್ದೇನೆ,
ಥಿಂಕ್ ಮಾಡಿ, ಆದರೆ ನೀವೇ ಥಿಂಕ್ ಮಾಡಬೇಕು ಇದಕ್ಕೆ. ವೆಲ್ಫೇರ್ ಮತ್ತು ಫ್ರೀಬೀಸ್ಗಳು. ವೆಲ್ಫೇರ್ ಡಿಫ್ರೆನ್ಸು ಏನು? ವೆಲ್ಫೇರ್ ಅಂತಂದರೆ ಈಗ ಕ್ಯಾಪಬಿಲಿಟಿ ಎನ್ಹ್ಯಾನ್ಸ್ ಮಾಡೋದು, ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್ನು ಸಂವಿಧಾನ ಸಹ ಹೇಳುತ್ತೆ, ಸೋಷಿಯಲ್ ಇನ್ವೆಸ್ಟ್ಮೆಂಟು, ಎಲ್ಲ ರೀಸನ್ಗಳು ಸಹ ವೆಲ್ಫೇರ್ಗೆ ಕೊಡಬಹುದು. ಆದರೆ ಫ್ರೀಬೀಸ್ ಅಂತಂದರೆ ಏನು? ಉಚಿತ ಕೊಡುಗೆಗಳು ಅಂತಂದರೆ ಏನು? ಪೊಲಿಟಿಕಲಿ ಮೋಟಿವೇಟೆಡ್, ನಾವು ಅಧಿಕಾರಕ್ಕೆ ಬಂದರೆ ಇದು ಕೊಡ್ತೇವೆ. ಫಿಸ್ಕಲಿ ಅನ್ಸಸ್ಟೈನೇಬಲ್, ಈ ರೀತಿ ಫ್ರೀಬೀಸ್ ಕೊಡ್ತಾನೆ ಹೋದರೆ ಸರ್ಕಾರದ ಬೊಕ್ಕಸ ಅಥವಾ ಗೌರ್ಮೆಂಟ್ ಫಂಡ್ ಕೊಡ್ತಾನೆ ಹೋದರೆ ಖಾಲಿ ಆಗುತ್ತೆ. ನಾನ್ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್, ಇದೆಲ್ಲ ಪ್ರೊಡಕ್ಟಿವ್ ಅಲ್ಲ, ಇದೆಲ್ಲ ಉತ್ಪಾದಕತೆಯನ್ನು ಹೆಚ್ಚು ಮಾಡೋದಿಲ್ಲ, ಖರ್ಚನ್ನು ಜಾಸ್ತಿ ಮಾಡುತ್ತೆ ಫ್ರೀಬೀಸ್ಗಳು. ಹಾಗಾಗಿ ಇಂಥ ಡಿಬೇಟ್ಗಳು ಬಂದಾಗ ನೀವೇ ಥಿಂಕ್ ಮಾಡಿ, ಈಗಲೇ ಆನ್ಸರ್ ಮಾಡಬೇಕು ಅಂತಲ್ಲ, ಈಗಲೇ ಇದ್ರ ಬಗ್ಗೆ ಬರೆಯೋದು ಬೇಡ. ನ್ಯೂಸ್ ಪೇಪರ್ ಓದ್ತಾ ಮತ್ತು ಕರೆಂಟ್ ಅಫೇರ್ಸ್ ಕೇಳಿ ಅಂತ ಹೇಳಿದ್ದೇನೆ, ನೋಡಿ ಅಂತ ಹೇಳಿದ್ದೇನೆ. ಕರೆಂಟ್ ಅಫೇರ್ಸನ್ನು ನೋಡ್ತಾ ಇರಿ, ಅನ್ಅಕಾಡೆಮಿದು ನೋಡ್ತಾ ಇರಿ, ತುಂಬ ಚೆನ್ನಾಗಿ ಕವರ್ ಮಾಡ್ತಾರೆ ಅದರಲ್ಲಿ. ಅದನ್ನು ಅಬ್ಸರ್ವ್ ಮಾಡಿ, ಇಂಗ್ಲೀಷಲ್ಲೇ ನೋಡಿ. ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಏನು ಮಾಡಬೇಕು, ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಬೆಳೀತಾ ಹೋಗಬೇಕು. ನೆಕ್ಸ್ಟ್ ಆನ್ಸರ್ ರೈಟಿಂಗ್ ಬಂದಾಗ ನಾವು ನೋಡೋಣ ಎಷ್ಟು ನೀವು ಥಿಂಕ್ ಮಾಡಿದ್ದೀರಿ ಅಥವಾ ಎಷ್ಟು ಪಾಯಿಂಟ್ಗಳನ್ನು ನೀವು ಕೊಡ್ತೀರಿ ಅಂತ. ಹಾಗಾಗಿ ಬ್ಯಾಲೆನ್ಸ್ಡ್ ಅನಾಲಿಸಿಸ್ ಇರಬೇಕು ಯಾವಾಗಲೂ. ಫ್ರೀಬೀಸ್ ಕಂಪ್ಲೀಟ್ ರಾಂಗ್ ಅಂತಲೂ ಹೇಳಬಾರ್ದು, ಫ್ರೀಬೀಸ್ ಕಂಪ್ಲೀಟ್ ರೈಟ್ ಅಂತಲೂ ಹೇಳಬಾರ್ದು. ಎಲ್ಲಿ ಅದರ ಅವಶ್ಯಕತೆ ಇದೆ, ಎಲ್ಲಿ ಅದು ಹೆಚ್ಚಾಗ್ತಾ ಇದೆ. ಕ್ರಿಟಿಕಲ್ ಅನಾಲಿಸಿಸ್ ಅಂತಂದರೆ ಹಾಗೆ, ಪಾಸಿಟಿವ್ ನೆಗೆಟಿವ್ ಕನ್ಕ್ಲೂಷನ್ ಅಥವಾ ವೇ ಫಾರ್ವರ್ಡ್ ಆದಮೇಲೆ ಕನ್ಕ್ಲೂಷನ್, ಈ ರೀತಿ. ನೆಕ್ಸ್ಟು ಯೂನಿವರ್ಸಲ್ ಮತ್ತು ಟಾರ್ಗೆಟೆಡ್ ವೆಲ್ಫೇರ್. ಯೂನಿವರ್ಸಲ್ ಅಂತಂದರೆ ಎಲ್ಲರನ್ನ ಕವರ್ ಮಾಡೋದು, ಎಲ್ಲರೂ ಇರ್ತಾರೆ, ಎಲ್ಲರೂ ಕವರ್ ಆಗಿರ್ತಾರೆ. ಟಾರ್ಗೆಟೆಡ್ ಅಂತಂದರೆ ಯಾರಿಗೆ ಬೇಕೋ ಅವರನ್ನು ಮಾತ್ರ ಕನ್ಸಿಡರ್ ಮಾಡೋದು. ಏನು ಉಪಯೋಗ? ಎರಡರಿಂದನೂ ಉಪಯೋಗ ಇದೆ. ಯೂನಿವರ್ಸಲ್ ಆದರೆ ಎಕ್ಸ್ಕ್ಲೂಷನ್ ಇರೋದಿಲ್ಲ, ಎಲ್ರಿಗೂ ಸಿಕ್ಕಿದಾಗ ಯಾರಿಗೆ ಬೇಕಾಗಿರುತ್ತೋ ಅವರಿಗೂ ಸಿಗುತ್ತೆ. ಆದರೆ ಟಾರ್ಗೆಟೆಡಲ್ಲಿ ಏನು ಪ್ರಯೋಜನ? ಟಾರ್ಗೆಟಲ್ಲಿ ಫಿಸ್ಕಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಒಂದು ಯೋಜನೆ ತಲುಪಿಸಿದ್ರೆ ಬೆನಿಫಿಷಿಯರ್ಸ್ ಯಾರಿದ್ದಾರೋ ಅವರನ್ನೇ ಸೆಲೆಕ್ಟ್ ಮಾಡಿ ಅವರಿಗೆ ಮಾತ್ರ ನಾವು ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದರೆ ಫಿಸ್ಕಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಯೂನಿವರ್ಸಲ್ಲಿಗೆ ಕಾಸ್ಟ್ ಜಾಸ್ತಿ ಇರುತ್ತೆ, ಟಾರ್ಗೆಟೆಡಲ್ಲಿ ಐಡೆಂಟಿಫಿಕೇಶನ್ ಪ್ರಾಬ್ಲಮ್ ಇರುತ್ತೆ. ಎರಡು ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಇನ್ನು ರೈಟ್ ಬೇಸ್ಡ್ ಮತ್ತು ಚಾರಿಟಿ ಬೇಸ್ಡ್ ವೆಲ್ಫೇರ್. ಆವಾಗಲೇ ಹೇಳಿದ್ದು, ಇದು ಬಂದಿತ್ತು ಮೊದಲು. ರೈಟ್ ಬೇಸ್ಡ್ ಅಂತಂದರೆ ನಮ್ಮ ಹಕ್ಕು, ಹಾಗಾಗಿ ಇದನ್ನು ಕೊಡಿ ನಮಗೆ ಅಂತ ನಾವು ಸರ್ಕಾರದ ಹತ್ರ ಕೇಳೋದು. ಚಾರಿಟಿ ಬೇಸ್ಡ್ ಅಂತಂದರೆ ಸರ್ಕಾರ ದಾನ, ಭಿಕ್ಷೆ ಈ ರೀತಿಯ ಮನಸ್ಥಿತಿಯಿಂದ ಯೋಜನೆಗಳನ್ನು ಜಾರಿಗೆ ತರೋದು. ಮಾಡರ್ನ್ ವೆಲ್ಫೇರ್ ಜಾಸ್ತಿ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತಂದರೆ ಲೀಗಲ್ ಎಂಟೈಟಲ್ಮೆಂಟ್, ಅಕೌಂಟೆಬಿಲಿಟಿ, ಸಿಟಿಸನ್ ರೈಟ್ಸ್, ಇದರ ಕಡೆ ಈಗ ಹೆಚ್ಚು ಅಂದರೆ ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ಪಾಲಿಸಿ ಲೆವೆಲಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದು ಬೇರೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ಕೂಗು ಕೇಳಿ ಬರ್ತಾ ಇದೆ. ನಮ್ಮ ಹಕ್ಕು ಇದು, ಹಾಗಾಗಿ ನಮಗೆ ಇದನ್ನು ಕೊಡಿ ಅಂತ. ನರೇಗಾ, NFSA, RT ಇದೆಲ್ಲ ಎಕ್ಸಾಂಪಲ್ ಇದಕ್ಕೆ. ಇದಾದಮೇಲೆ ಸೆಂಟ್ರಲೈಸೇಷನ್ ವರ್ಸಸ್ ಫೆಡರಲ್ ಫ್ಲೆಕ್ಸಿಬಿಲಿಟಿ. ಅಂದರೆ ವೆಲ್ಫೇರ್ ಅನ್ನೋದು ನ್ಯಾಷನಲಿ ಸ್ಟ್ಯಾಂಡರ್ಡೈಸ್ ಆಗಿರಬೇಕಾ ಅಥವಾ ಲೋಕಲ್ ರಿಯಾಲಿಟಿಗೆ ಅಡಾಪ್ಟ್ ಆಗಬೇಕಾ ಅನ್ನೋದು. ಸೆಂಟ್ರಲೈಸೇಷನ್ ಅಂತಂದರೆ ಏನು? ಕೇಂದ್ರೀಕರಣಗೊಳಿಸೋದು. ಸೆಂಟ್ರಲ್ಲಿ ಏನಿರುತ್ತೋ ಎಲ್ಲ ಕಡೆ ಅಪ್ಲೈ ಆಗ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರ ಏನು ಹೇಳುತ್ತೋ ಎಲ್ಲ ರಾಜ್ಯಗಳಿಗೆ ಅದೇ ಅಪ್ಲೈ ಆಗುತ್ತೆ. ಇದು ಯಾವ ಅಪ್ರೋಚ್ ಹೇಳಿ ನೋಡೋಣ, ನೆನಪಾಗ್ತಾ ಇದೆಯಾ? ಒನ್ ಸೈಜ್ ಫಿಟ್ಸ್ ಆಲ್. ಎಲ್ರಿಗೂ ಇದೇ ಸೈಜ್ ಫಿಟ್ ಆಗಬೇಕು. ಒಂದು ಶೂ ತಂದಿದ್ದೀರಿ, ಎಲ್ಲರೂ ಇದೇ ಸೈಜಿನ ಶೂ ಹಾಕ್ಕೋಬೇಕು. ನಿಮ್ಮದು ಕಾಲಿನ ಅಳತೆ ಗೊತ್ತಿಲ್ಲ, ಆದರೆ ಈ ಸೈಜಿನ ಶೂ ಹಾಕ್ಕೋಬೇಕು ನೀವು. ಒನ್ ಸೈಜ್ ಫಿಟ್ಸ್ ಆಲ್, ಈ ಅಪ್ರೋಚು ಎಲ್ಲ ಕಡೆ ಸರಿಯಾಗಿ ಅಪ್ಲೈ ಆಗೋದಿಲ್ಲ. ಒಳ್ಳೆಯ ಅಪ್ರೋಚ್ ಅಲ್ಲ ಇದು ಎಷ್ಟು ಸಾರಿ. ಇನ್ನೊಂದು ಅಪ್ರೋಚ್ ಯಾವುದಿದೆ ನೆನಪು ಮಾಡ್ಕೊಳ್ಳಿ. ನಾವು NCERT ಹೇಳಬೇಕಾದ್ರೆ ನೋಡಿದ್ದೀವಿ ಅಲ್ವಾ, NCERT ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇದು ಬಂದಿತ್ತು. ಇದು ಒನ್ ಸೈಜ್ ಫಿಟ್ಸ್ ಆಲ್. ಇನ್ನೊಂದೇನು, ಯಾವ ಅಪ್ರೋಚು? ಟೇಲರ್ ಮೇಡ್ ಅಪ್ರೋಚ್. ಅಂದರೆ ಪ್ರತಿಯೊಬ್ಬರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡೋದು. ಹಾಗಾಗಿನೇ ಇಲ್ಲೂ ಅದೇ ಸಮಸ್ಯೆ. ನ್ಯಾಷನಲಿ ಸ್ಟ್ಯಾಂಡರ್ಡ್ ಆಗಿರೋ ಒಂದು ಮಾನದಂಡವನ್ನು ತಂದು ಎಲ್ಲ ಕಡೆ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕಾ
ಅಥವಾ ಲೋಕಲ್ ರಿಯಾಲಿಟಿಯನ್ನು ನೋಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ಪಾಲಿಸಿಯನ್ನು ತರುವುದಾ? ಅಥವಾ ಸ್ಟೇಟ್ಸ್ ಆಫನ್ ಇನೋವೇಟ್ ಬೆಟರ್. ತಮಿಳುನಾಡಲ್ಲಿ ನ್ಯೂಟ್ರಿಷನ್ ಸ್ಕೀಮ್ಗಳನ್ನು ತರ್ತಾರೆ, ಒಡಿಶಾದಲ್ಲಿ ಟ್ರೈಬಲ್ ಇನಿಷಿಯೇಟಿವ್ಗಳನ್ನು ತರ್ತಾರೆ. ಹೀಗೆ ಆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಅವಶ್ಯಕತೆಗಳಿರುತ್ತೆ. ಅದರ ಆಧಾರದ ಮೇಲೆ ಎಷ್ಟೋ ರಾಜ್ಯಗಳು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ತಂದಿದೆ. ನೀವು ಲಾಂಗ್ ಟರ್ಮ್ ರಿಫಾರ್ಮ್ ಕ್ವಶನ್ಗಳನ್ನು ನಾವು ಕೆಲವೊಂದು ನೋಡೋದಾದರೆ, ನಾವು ಈ ವೆಲ್ಫೇರ್ ಡೆಲಿವರಿ ಅಂತ ಏನು ಈಗಿದ್ದೇವೆ, ಇದರಿಂದ ಯಾವುದ್ರ ಕಡೆ ಮೂವ್ ಆಗಬೇಕು? ಹ್ಯೂಮನ್ ಕೆಪ್ಯಾಬಿಲಿಟಿ ಬಿಲ್ಡಿಂಗ್ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಹಸಿವಾದ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಇವತ್ತು ಊಟ ಕೊಡೋದು ಇಂಪಾರ್ಟೆಂಟ್, ಹೌದು. ವೆಲ್ಫೇರ್ ಡೆಲಿವರಿ ಹೌದು. ಅವನಿಗೆ ಒಂದು ಉದ್ಯೋಗವನ್ನು ಕೊಡಿಸಿದಾಗ ಅವನ ಕೆಪಾಸಿಟಿ ಬಿಲ್ಡ್ ಆಗುತ್ತೆ, ಇಕನಾಮಿಕಲಿ ಅವನು ಎಂಪವರ್ ಆಗ್ತಾನೆ ಒಬ್ಬ ವ್ಯಕ್ತಿ. ಸೊ ನಾವು ವೆಲ್ಫೇರ್ ಡೆಲಿವರಿಯಿಂದ ಕೆಪ್ಯಾಬಿಲಿಟಿ ಬಿಲ್ಡಿಂಗ್, ಇಕನಾಮಿಕ್ ಎಂಪವರ್ಮೆಂಟ್ ಅದರ ಕಡೆ ಹೆಜ್ಜೆಯನ್ನು ಇಡಬೇಕು. ಇದಿಷ್ಟು ಈ ವೆಲ್ಫೇರ್ ಸ್ಕೀಮ್ಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ವಲ್ನರೇಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ವಿಷಯ. ಇದರಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ಸ್ ನೀವು ನೋಡ್ಕೊಳ್ಳೇಬೇಕಾಗಿರೋದೇನು? ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಕೀವರ್ಡ್ಸಿನ ಅರ್ಥ ಗೊತ್ತಿಲ್ಲದೆ ಇದ್ದರೆ, ಮೊದಲೇ ಹೇಳಿರ್ತೇನೆ ನಾನು ಆವಾಗ ಮಿಡ್ಲಲ್ಲಿ, ಆದರೆ ನಿಮಗೆ ಒಂದು ಐಡಿಯಾನೇ ಇಲ್ಲದೆ ಇದ್ದರೆ ಸರ್ಚ್ ಮಾಡಿ ತಿಳ್ಕೊಳ್ಳಿ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಎಲ್ಲರನ್ನ ಒಳಗೊಂಡ ಬೆಳವಣಿಗೆ, ಹ್ಯೂಮನ್ ಕ್ಯಾಪಿಟಲ್ಲು, ಸೋಷಲ್ ಪ್ರೊಟೆಕ್ಷನ್ನು, ಕೆಪ್ಯಾಬಿಲಿಟಿ ಎನ್ಹ್ಯಾನ್ಸ್ಮೆಂಟು, ಟಾರ್ಗೆಟೆಡ್ ಡೆಲಿವರಿ, ಲಾಸ್ಟ್ ಮೈಲ್ ಗವರ್ನೆನ್ಸ್, ಸೋಷಲ್ ಜಸ್ಟಿಸ್ ಆರ್ಕಿಟೆಕ್ಚರ್. ಈ ಶಬ್ದಗಳನ್ನ ಯಾಕೆ ಸಪ್ರೇಟ್ ಆಗಿ ಕೊಟ್ಟಿರೋದು ಅಂತಂದರೆ, ಆನ್ಸರ್ ರೈಟಿಂಗಲ್ಲಿ ಇಂಥ ಶಬ್ದಗಳನ್ನು ಬರೆದಾಗ ಸ್ಟ್ಯಾಂಡರ್ಡ್ ಇರುತ್ತೆ ಆನ್ಸರ್. ಇನ್ನು ಕೆಲವೊಂದು ಫ್ರೇಸ್ಗಳನ್ನು ಬಳಸಬೇಕಾಗುತ್ತೆ ಆನ್ಸರಲ್ಲಿ. ವೆಲ್ಫೇರ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ಹ್ಯೂಮನ್ ಡಿಗ್ನಿಟಿ ಕನ್ಕ್ಲೂಷನ್ಗೆ ಬೇಕಾಗಿರೋದು. SAಯಲ್ಲೂ GSಲ್ಲೂ ಎರಡು ಕಡೆ ಬಳಸಬಹುದು. ಅಂದರೆ ವೆಲ್ಫೇರ್ ಸ್ಕೀಮ್ಗಳಿಂದ ಅವರ ಆರ್ಥಿಕ ಮಟ್ಟವನ್ನು ಮಾತ್ರ ನಾವು ಸುಧಾರಿಸ್ತಾ ಇಲ್ಲ, ಅವರ ಅವರು ಘನತೆಯಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಗ್ರೋತ್ ವಿತೌಟ್ ಇನ್ಕ್ಲೂಷನ್ ಡೀಪನ್ಸ್ ಇನ್ಇಕ್ವಾಲಿಟಿ. ಇಕನಾಮಿ ಗ್ರೋ ಆಗ್ತಾ ಇದೆ, ಆದರೆ ಅದು ಎಲ್ಲರನ್ನ ಒಳಗೊಂಡ ಬೆಳವಣಿಗೆ ಅಲ್ಲ. ಅವಾಗೇನಾಗುತ್ತೆ? ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ಅಸಮಾನತೆ ಜಾಸ್ತಿ ಆಗುತ್ತೆ. ಟೆಕ್ನಾಲಜಿ ಬರ್ತಾ ಇದೆ, ಆದರೆ ಟೆಕ್ನಾಲಜಿ ಮಸ್ಟ್ ಕಾಂಪ್ಲಿಮೆಂಟ್, ನಾಟ್ ರೀಪ್ಲೇಸ್ ಹ್ಯೂಮನ್ ಸೆಂಟರ್ಡ್ ಗವರ್ನೆನ್ಸ್. ಮನುಷ್ಯ ಅಥವಾ ಮಾನವ ಏನೇನು ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾನೋ ಅವನಿಗೆ ತಂತ್ರಜ್ಞಾನ ಸಹಾಯ ಮಾಡಬೇಕು, ಮನುಷ್ಯನನ್ನೇ ರೀಪ್ಲೇಸ್ ಮಾಡಬಾರ್ದು ಅನ್ನುವಂಥ ಒಂದು ಪಾಯಿಂಟ್. ಇಂಥ ವಿಷಯಗಳ ಬಗ್ಗೆ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ಯಾವ ಡೇಟಾ ಪಾಯಿಂಟ್ಗಳನ್ನು ನೀವು ಕನ್ಸಿಡರ್ ಮಾಡಬಹುದು? MPI ರಿಡಕ್ಷನ್ ಎಸ್ಟಿಮೇಟ್ಸ್ ಬೈ ನೀತಿ ಆಯೋಗ, ಮತ್ತು NFSA ಪಾಪ್ಯುಲೇಷನ್ ಕವರೇಜ್ ಫಿಗರು, ಮತ್ತು ನೀತಿ ಆಯೋಗ ಸೆಕೆಂಡ್ ARC ನ್ಯಾಷನಲ್ ಕಮಿಷನ್ ರಿಪೋರ್ಟು, DBT ನರೇಗಾ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮು. ಇದನ್ನು ಈಗಲೇ ನೀವು ನೋಡಿದರೆ ಗೊತ್ತಾಗದೇ ಇರಬಹುದು, ಆನ್ಸರ್ ರೈಟಿಂಗಿಗೆ ಹೆಲ್ಪ್ ಆಗಲಿಕ್ಕೆ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಅಂದರೆ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ಮೇಲ್ಗಡೆ ಇರೋ ಥರ ಯಾವುದ್ಯಾವುದೋ ಎಕ್ಸಾಂಪಲ್ಲು ಹೇಗೇಗೋ ಬರೆದ್ರೆ ಆಗೋದಿಲ್ಲ. ವಿತ್ ಡೇಟಾ, ವಿತ್ ಕಮಿಟಿ, ವಿತ್ ಕೇಸ್ ಸ್ಟಡಿ ಬರೆದಾಗ ಆನ್ಸರ್ ರೈಟಿಂಗು ಸರಿಯಾಗಿ ಮಾರ್ಕ್ಸ್ ತಗೊಳುತ್ತೆ, ಅದಕ್ಕೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಮನೋಜ್ GS ಅವರದ್ದು ಟೆಲಿಗ್ರಾಮ್ ಚಾನಲಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ, ಆನ್ಸರ್ ರೈಟಿಂಗ್ ಹೇಗಿರಬೇಕು ಅನ್ನೋದೆಲ್ಲ. ಅವಾಗ ನೋಡ್ತಾ ಇರಿ ಅವರು ಪೋಸ್ಟ್ಗಳನ್ನು. ಹಾಗಾಗಿ ಎಲ್ಲಿ ಯಾವ ಆನ್ಸರಲ್ಲಿ ಡೇಟಾ, ಕಮಿಟಿ, ಇನ್ಸ್ಟಿಟ್ಯೂಷನ್ ರೆಫರೆನ್ಸ್ ಇರುತ್ತೋ, ಕೇಸ್ ಸ್ಟಡಿಗಳಿರುತ್ತೋ ಅದಕ್ಕೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಇಂಥ ಎಕ್ಸಾಂಪಲನ್ನು ನೀವು ಕೊಡಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತೇನೆ ಈಗಲೇ. ಈ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಆನ್ಸರ್ ರೈಟಿಂಗ್ ಸೆಷನ್ನಲ್ಲೇ ಬರುತ್ತೆ, ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು. ಆದರೆ ಇಲ್ಲಿ ನೋಟ್ಸಲ್ಲಿ ನೀವು ಮುಂದೆ ಎಕ್ಸ್ಟ್ರಾ ಎಫರ್ಟ್ ನಿಮ್ಗೆ ಸ್ವಲ್ಪ ಕಡಿಮೆ ಆಗಲಿ ಅಂತ ಈಗಲೇ ಕೊಟ್ಟಿದ್ದೇನೆ. ಈಗಲೇ ಇದನ್ನೆಲ್ಲ ಬೈಹರ್ಟ್ ಮಾಡ್ಕೊಳ್ಳೋದು ಬೇಡ. ಫೈನಲ್ ಆಗಿ ಏನು ಹೇಳಬಹುದು? ಇಂಡಿಯಾಸ್ ವೆಲ್ಫೇರ್ ಆರ್ಕಿಟೆಕ್ಚರ್ is not merely about subsidies, it is about transforming constitutional promises into lived realities for the most vulnerable citizens. ಸಬ್ಸಿಡಿ ಕೊಡೋದು ಮಾತ್ರ ಅಲ್ಲ ವೆಲ್ಫೇರ್ ಅಂತಂದರೆ, ಸಂವಿಧಾನದ ಮೂಲಕ ಯಾವ ಒಂದು ಮೌಲ್ಯಗಳು ಸಾಕಾರಗೊಳ್ಬೇಕಿತ್ತೋ ಅದನ್ನು ತಳಮಟ್ಟದಲ್ಲಿ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನು ತಲುಪಿಸೋದು, ಪ್ರತಿಯೊಬ್ಬರೂ ಸಹ ಘನತೆಯಿಂದ ಬದುಕೋದು. ಈ ರೀತಿ ತುಂಬ ಪಾಯಿಂಟ್ಗಳನ್ನು ಹೇಳಬಹುದು. ಹಾಗಾಗಿ ಆ ಪ್ರಾಮಿಸ್ಗಳು ರಿಯಾಲಿಟಿಗೆ ಕನ್ವರ್ಟ್ ಆಗಬೇಕು, ಅದು ನಿಜವಾಗ್ಲೂ ವೆಲ್ಫೇರ್. ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿರಬಹುದು. ವಿಡಿಯೋಲ್ಲೇ ಸ್ಟಾಪ್ ಮಾಡ್ತೇನೆ, ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಶುರು ಮಾಡೋಣ. ಥ್ಯಾಂಕ್ ಯು.